ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಕಳೆದೆಲ್ಲ ಸಂಚಿಕೆಯಲ್ಲಿ ಈ ಸ್ವಪ್ನಗಳಲ್ಲಿ ವಿಧವಾ ಸ್ತ್ರೀ, ಮುತ್ತೈದೆ ಸ್ತ್ರೀ, ಮಕ್ಕಳುಗಳು ಕಾಣೋದು, ಸರ್ಪಗಳು ಕಾಣೋದು, ಈ ಥರದೆಲ್ಲ ನಾವು ಸರ್ಪದಲ್ಲಿ ದರ್ಶನ ಮಾಡಿ ಕೊನೆಗೆ ಸ್ವಪ್ನದಲ್ಲಿ ಏನೇನೋ ವಿಚಿತ್ರ ಕಾಣುತ್ತೆ, ಅದನ್ನೇ ನಾವು ರಿಯಲ್ ಲೈಫಲ್ಲಿ ನೋಡ್ಬೋದು ಕೆಲವು ಟೈಮು. ಈ ಥರ ದೋಷ ಇದ್ದಾಗ ಯಾವ ರೀತಿ ಸುಲಭವಾಗಿ ಬಂಡವಾಳ ಇಲ್ಲದೇ ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಭಾಳ ವಿಶೇಷವಾದಂಥ ಒಂದು ಸಬ್ಜೆಕ್ಟ್. ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ, ಇಡೀ ಜಗತ್ತಿನಲ್ಲೇ ಕೆಲವರು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ, ಪಿಸ್ತೂಲ ಇಟ್ಕೊಂಡು, ಗನ್ ಇಟ್ಕೊಂಡು. ಕೆಲವರು ಮಚ್ಚು ಲಾಂಗಲ್ಲಿ ಹೊಡೆದು ಸಾಯಿಸ್ತಾರೆ, ಕೆಲವರು ಕತ್ತಿಗೆ ಹಗ್ಗ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ, ಕೆಲವು ಕಲ್ಲೆತ್ತಾಗಿ ಸಾಯಿಸ್ಬಿಡ್ತಾರೆ ಗುರುತೇ ಸಿಗಬಾರ್ದು, ಕೆಲವು ಕರೆಂಟ್ ಶಾಕ್ ಕೊಟ್ಟು ಸಾಯಿಸ್ಬಿಡ್ತಾರೆ, ಕೆಲವರಿಗೆ ದೊಣ್ಣೆಲ್ಲಿ ಹೊಡೆದು ಸಾಯಿಸ್ತಾರೆ, ಕೆಲವರು ಬೆಂಕಿ ಹಾಕಿ ಸುಟ್ಟುಬಿಡ್ತಾರೆ, ಇಲ್ಲ ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತಾರೆ. ಇವತ್ತಿನ ಸಮಾಜದಲ್ಲಿ ನಾವು ನೋಡಿದಾಗೆ ಒಬ್ಬ ವ್ಯಕ್ತಿ ತಾನಾಗಿ ತಾನು ಸಾಯೋದು ಕಮ್ಮಿ ಆಗಿದೆ, ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಮರಣ ಬರೋದು ಕಮ್ಮಿ ಆಗಿದೆ. ಇಲ್ಲ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾನೆ, ಆಕ್ಸಿಡೆಂಟ್ ಆಗಿ, ಇಲ್ಲ ಯಾರು ಹೊಡೆದು ಸಾಯಿಸ್ಬಿಡ್ತಾರೆ, ಇಲ್ಲ ತಾನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ, ಇಲ್ಲ ಬೇರೆಯವ್ರ ಮುಖಾನ ಸತ್ತೋಗ್ಬಿಡ್ತಾನೆ. ಇವತ್ತು ಪ್ರತಿಯೊಬ್ಬರು ಗಮನ ಇಟ್ಟು ಕೇಳಿ ಮತ್ತು ಇದನ್ನು ಕಾರ್ಯರೂಪಕ್ಕೆ ತನ್ನಿ. ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ 20 ದಿವಸದಿಂದ ರೇಣುಕಾಸ್ವಾಮಿ ಅಂತ ಚಿತ್ರದಲ್ಲಿರೋ ಹುಡುಗ, ಮೆಡಿಕಲ್ ಸ್ಟೋರ್ ಕೆಲಸ ಮಾಡೋ ಹುಡುಗ, ಅವನು ಸಿನಿಮಾದವನಲ್ಲ, ಸಿನಿಮಾದಲ್ಲಿ ಯಾವುದೇ ಕ್ಷೇತ್ರ ಕೆಲಸ, ಕ್ಯಾಮ್ರಾಮನ್ ಅಲ್ಲ, ಮೇಕಪ್ ಮ್ಯಾನ್ ಅಲ್ಲ, ಆರ್ಟಿಸ್ಟ್ ಅಲ್ಲ, ಕೋ ಆ್ಯಕ್ಟರು ಅಲ್ಲ, ಏನೂ ಅಲ್ಲ. ಬಟ್ ಆ ಹುಡುಗ ಎಷ್ಟು ವಿಚಿತ್ರವಾಗಿ ಸಾಯಿಸಿದ್ದಾರೆ ಅಂತಂದರೆ ನೋಡೋಕ್ಕೂ ಕೇಳೋಕ್ಕೂ ಭಯ ಆಗುತ್ತೆ. ಸಾಯಿಸೋದ್ರಲ್ಲೂ ಈ ಥರದ್ದೆಲ್ಲ ಇದೆಯಾ ಅಂತ ನಮ್ಗೆ ಇವಾಗ ಗೊತ್ತಾಯಿತು. ಒಬ್ಬ ವ್ಯಕ್ತಿನ ಸಾಯಿಸ್ಬೇಕಾದ್ರೆ ಏನೆಲ್ಲ ಮಾಡಿ ಸಾಯಿಸ್ತಾರೆ ಅನ್ನೋದನ್ನು ನಮ್ಮ ಟಿ ವಿ ಮಾಧ್ಯಮದವರು ಸುಮಾರು 20 ದಿವಸದಿಂದ ತೋರಿಸ್ತಾನೇ ಇದ್ದಾರೆ, ಆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣವನ್ನು. ನಮ್ಮ ಕಣ್ಣಿಗೆ ಕಾಣದೆ ಎಷ್ಟೋ ಜನ ಸತ್ತೋಗಿದ್ದಾರೆ, ಸಾಯಿಸ್ಬಿಟ್ಟಿದ್ದಾರೆ. ಅದು ಟಿ ವಿಲೂ ಬಂದಿಲ್ಲ, ಪೇಪರಲ್ಲೂ ಬಂದಿಲ್ಲ, ಬರ್ದವ್ರಂಗೆ ಮಾಡಿ ಸಾಯಿಸಿದ್ದಾರೆ. ಒಬ್ಬ ಫೈನಾನ್ಸ್ ಕೊಟ್ಟಿದ್ದಂತೆ, ಯಾರೋ 2 ಲಕ್ಷ ಬಡ್ಡಿ ತೊಗೊಂಡಿದ್ದ, ಒಂದು 6 ತಿಂಗಳು ಬಡ್ಡಿ ಕೊಟ್ಕೊಂಡ್ಬಂದ. 6 ತಿಂಗಳಾದಮೇಲೆ ಅವನಿಗೆ 2 ಲಕ್ಷ ತೊಗೊಂಡು ಬಿಸ್ನೆಸ್ಗೆ ಹಾಕಿದ್ದ ಪಾಪ. ಏನೋ 6 ತಿಂಗಳಿಂದ ದಬಾಯಿಸ್ಕೊಂಬಂದ. 6 ತಿಂಗಳಾದಮೇಲೆ ಬಿಸ್ನೆಸ್ ಲಾಸ್ ಆಗೋಯ್ತು. ಇವನಿಗೆ ಸಾಲ ಕೊಟ್ಟಂತವನಿಗೆ ಬಡ್ಡಿ ಕಟ್ಟೋಕ್ಕಾಗ್ತಿಲ್ಲ, ದುಡ್ಡು ಅಸಲು ಕೊಡೋಕ್ಕಾಗ್ತಿಲ್ಲ. ಅಣ್ಣ, ನಾನು ಇವಾಗ ಕೊಡೋಕ್ಕಾಗಲ್ಲ, ಅಂಗಡಿ ಬಿಸ್ನೆಸ್ ಲಾಸ್ ಆಗೋಯ್ತು, ವೆಯ್ಟ್ ಮಾಡೋಣ, ಒಂದು 2-3 ತಿಂಗಳು ಬಿಟ್ಟು ಬೇರೆ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ, ಇಲ್ಲ ಎಲ್ಲರೂ ಒಂದು ಕಡೆ ಕೆಲಸ ಸೇರ್ಕೊಂಡ್ಬಿಡ್ತೀನಿ, ಸೇರ್ಕೊಂಡ್ಮೇಲೆ ನಂಗೆ ಬರೋ ಸಂಬಳದಲ್ಲಿ ನಿಮಗೆ ಬಡ್ಡಿ ಕಟ್ಕೊಂಡು ಹೋಗ್ತಿಲ್ಲ, ಹೆಂಗಾರು ಮಾಡಿ ಸಾಲ ತೀರಿಸ್ತೀನಿ ಅಂತ ಕೇಳ್ಕೊಂಡಿದ್ದಾನೆ. ಆಯಿತು ಅಂತ ಹೋದ ಒಬ್ಬ, ದುಡ್ಡು ಕೊಟ್ಟಂತವನು. 2 ತಿಂಗಳ, 3 ತಿಂಗಳು, 4 ತಿಂಗಳು, 5 ತಿಂಗಳಾದ್ರೂ ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಮನೆ ಮುಂದೆ ಬಂದು ಗಲಾಟೆ ಮಾಡ್ದ, ಅಣ್ಣ ಕೆಲಸ ಇಲ್ಲ, ಬಿಸ್ನೆಸ್ ಇಲ್ಲ, ನಾನು ಕೊಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರಿ, ಇಷ್ಟೇ ಒಂದು ಇದ್ರಂತೆ, ಒಂದು 2 ತಿಂಗಳು ವೆಯ್ಟ್ ಮಾಡಿ ಅಂತ. ಅವನು ಆಗಲ್ಲ, ನಮಗೆ ಲಾಸ್ ಆಗ್ತಿದೆ, ಹಾಗೆ ಅಂತ ಮಾತಿಗೆ ಬೆಳೀತು, ಗಲಾಟೆ ಆಯಿತು. ಅವನೆಲ್ಲೋ ಅವ್ರ ಕಡೆ ಬರ್ತಿದ್ದಂತೆ, ಅವನ್ನ ಹಿಡ್ಕೊಂಡು ಸಾಯಿಸಿಲ್ಲ, ಹೊಡೆದು ಚೆನ್ನಾಗಿ ಸಾಯಿಸ್ಬಿಟ್ಟು ದುಡ್ಡು ಬರೋಲ್ಲ, ಚೆನ್ನಾಗಿ ಹೊಡೆದುಬಿಟ್ಟಿದ್ದಾರೆ. ಮೇಲೆ ಕೇಳಬಾರ್ದು ಆ ರೀತಿ ಹೊಡೆದುಬಿಟ್ಟಿದ್ದಾರೆ. ಇದು ಒಂದು. ಸಾಲ ತಗೊಂಡು, ಸಾಲ ಕೊಟ್ಟರೂ ಒಡಿಸ್ಕೊಂಡಿದ್ದೀವಿ, ಸಾಲ ಕೊಟ್ಟವನಿಂದ ಒಡಿಸ್ಕೊಂಡಿದ್ದೀವಿ. ಅಂದರೆ ದುಡ್ಡು ತೊಗೊಂಡಿದ್ದಾಯಿತು, ಸ್ವಲ್ಪ ದಿವಸ ಬಡ್ಡಿ ಕಟ್ಟಿದ್ದಾಯಿತು, ಅವನಿಂದ ಒಡಿಸ್ಕೊಂಡಿದ್ದು ಆಯಿತು, ನಮಗೆ ಸೇಫ್ಟಿ ಇಲ್ಲ ಅಂತಾಯಿತು. ಎರಡನೇದು ಎಕ್ಸಾಂಪಲ್ ಇನ್ನೊಂದು ಕೊಡೋದಾದರೆ, ಇತ್ತೀಚೆಗೆ ನಾವು ಪೊಲೀಸ್ ನ್ಯೂಸು ಮತ್ತು ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಕ್ಷುಲ್ಲಕ ಕಾರಣದಿಂದ ತುಂಬ ಹೊಡೆದು ಬಡ್ದು ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಗುಂಪು ಗಲಭೆಯಲ್ಲಿ ಏಟು ತಿಂದು ಪೆಟ್ಟಾಗಿ ಅಡ್ಮಿಟ್ ಆಗಿರೋರು ಉಂಟು. ಸ್ಟ್ರೈಕ್ ಮಾಡೋಕ್ಕೋಗಿ ಏಟು ತಿಂದು ಅಡ್ಮಿಟ್ ಆಗಿರೋರು ಉಂಟು. ಯಾವುದೋ ಜಗಳ ಆಡ್ತಿರ್ತಾರೆ, ಬಿಡ್ಸೋಕ್ಕೋಗಿ ಅವರಿಬ್ರು ಜಗಳ ಆಡ್ತಿರ್ತಾರೆ, ನನಗೆ ಏಟು ಬಿದ್ದುಬಿಡುತ್ತೆ, ನನಗೀಗ ಅಡ್ಮಿಟ್ ಆಗಿದೆ, ಸಾಯೋ ಸಮಯ, ಆ ಥರ ಹೊಡೆದಿದ್ದಾರೆ ನನಗೆ. ಹೀಗೆ ಒಬ್ಬ ಮನುಷ್ಯನಿಗೆ ಹಲವಾರು ಕಾರಣಗಳಿಂದ ದುಡ್ಡು ಕೊಟ್ಟಿಲ್ಲ ಅಂತ ಹೊಡಿತಾರೆ, ಅವ್ನು ಹೇಳ್ದಂಗೆ ಕೇಳಿಲ್ಲ ಅಂದರೆ ಹೊಡಿತಾರೆ, ತುಂಬ ಹಿಂಸೆ ಕೊಡ್ತಾರೆ, ಮಾನಸಿಕವಾಗಿ, ದೈಹಿಕವಾಗಿ. ಈ ಥರ ದೋಷಗಳಲ್ಲಿ ಭಾಳಷ್ಟು ಜನ ನರಳ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಜಗತ್ತಿನಲ್ಲಿ.
ಮೊನ್ನೆ ಯಾರೋ ಒಬ್ಬರು ನನಗೆ ಹೇಳ್ತಾಯಿದ್ರು, ಮನೆ ಲೀಸಿಗೆ ಕೊಟ್ಟಿದ್ದಾರೆ, ಲೀಸ್ ಪೀರಿಯಡ್ ಮುಗಿದೋಯ್ತು, ಅವನು ಇನ್ನೂ ಹುಡುಕ್ತಾ ಇದ್ದೀನಿ, ಮನೆ ಸಿಕ್ಕಿಲ್ಲ ಅಂತ ಹೇಳಿದ್ದಾನೆ. ಮನೇಲಿದ್ದ ಬಾಡಿಗೆಲಿದ್ದವನು, ಲೀಸ್ಗಿದ್ದವನು. ಓನರು ಇಲ್ಲ ನಾನು 3 ತಿಂಗಳು ಮುಗೀತಲ್ಲ, 3 ತಿಂಗಳು ಟೈಮ್ ಕೊಟ್ಟಿದ್ವಿ, ಆಗೋಯ್ತು, ಖಾಲಿ ಮಾಡ್ಕೊಂಡು ಹೋಗ್ಬೇಕು, ನಾನು ಬೇರೆಯವ್ರಿಗೆ ಒಪ್ಕೊಂಡ್ಬಿಟ್ಟಿದ್ದೀನಿ ಮನೆ ಲೀಸ್ಗೆ, ನೀವು ಖಾಲಿ ಮಾಡಬೇಕು ಅಂತ. ಇವನು ಪೋಸ್ಟ್ಪೋನ್ ಮಾಡಿ, ಇವಾಗ ನಾಳೆ ಬಿಟ್ಕೊಡ್ತೀನಿ, ನಾಳೆ ಬಿಡ್ತೀನಿ ಅಂತೇಳಿ ಕೊನೆಗೆ ಅವ್ನು ಬಿಡಲೇ ಒಂದು 6-7 ತಿಂಗಳಾಯಿತು. ಕೊನೆಗೆ ಓನರು ಬಿಡಲಿಲ್ವ ಅಂತ ಅವ್ನು ಚೆನ್ನಾಗಿ ಬಿಟ್ಕೊಂಡು ಹೊಡೆದ್ಬಿಟ್ಟಿದ್ದಾರೆ. ಹುಡುಗರು ಕಸ ಹೊಡೆಸ್ಬಿಟ್ಟಿದ್ದಾರೆ. ಯಾವುದೋ ಹುಡುಗರು ಕೆಲವು ರೋಡಿಗಳನ್ನ, ಆ ತುಂಡು ರೋಡಿಗಳಿರ್ತಾವಲ್ಲ, ಚೆನ್ನಾಗಿ ಓಡಿಸ್ಬಿಟ್ಟಿದ್ದಾರೆ. ಅವ್ನ ಮೇಲೆ ಹೇಳಬಾರ್ದು ಹಂಗೆ ಹೊಡೆದಾಕ್ಬಿಟ್ಟಿದ್ದಾರೆ. ಅವ್ನು ಇನ್ನೂ ಮನೇನೇ ಹುಡುಕ್ತಿಲ್ವೋ, ಅಥವಾ ಮನೇನೇ ಸಿಕ್ಕಿಲ್ವೋ, ಅಥವಾ ಇವ್ನು ಬೇಕು ಅಂತ ಮನೆ ಖಾಲಿ ಮಾಡೋಕ್ಕೆ ಇಷ್ಟ ಇಲ್ವೋ ಗೊತ್ತಿಲ್ಲ. ದಿನ ಒಂದೊಂದು ನೆಪ ಹೇಳ್ತಿರ್ತಾನೆ ಓನರ್ಗೆ, ಖಾಲಿ ಮಾಡ್ಕೊಂಡು ಹೋಗ್ತೀನಿ, ಟೈಮ್ ಕೊಡಿ. ಸುಮ್ಮನೆ ಪಾಪ ಏನೋ ಕಳ್ತನೂ ಮಾಡಿಲ್ಲ, ಏನಿಲ್ಲ. ಕಳ್ತನ ಆದ ಅಂಗಡಿಗೆ ಆ ಸಮಯಕ್ಕೆ ಒಬ್ಬ ಯಾರೋ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿರ್ತಾನೆ, ಅವನ ಅಂಗಡಿ ಮುಂದೆ ಕೂತಿರ್ತಾನೆ. ಪೊಲೀಸರು CCTV ನೋಡೋದು, ಕಳ್ತನ ಆಗಿರೋ ಅಂಗಡೀಲಿ CCTV ನೋಡಿ ಕಳ್ತನ ಮಾಡ್ಕೊಂಡು ಹೊಟ್ಟೋಗಿದ್ದಾನೆ. ಪಾಪ ಇವನು ಅಲ್ಲಿ ಬಂದು ಕೂತಿದ್ನಲ್ಲ, ಸುಮಾರು 1/2-3 ಗಂಟೆ ಕೂತಿದ್ದಂತೆ. ಇವನು ಕೂತ್ಕೊಂಡು ಕಳ್ತನ ಮಾಡಿಸಿದ್ದಾನೆ ಅಂಥೇಳಿ ಪೊಲೀಸ್ ಸ್ಟೇಷನ್ ತೊಗೊಂಡೋಗಿ ಚೆನ್ನಾಗಿ ಹೊಡೆದಾರೆ. ಅವನು ಪಾಪ ಬೇರೆ ಊರಿನವನು. ಕಳ್ತನ ಆಗಿರೋದು ಆ ಹುಡುಗಂಗೆ ಗೊತ್ತಿಲ್ಲ, ಯಾರು ಕಳ್ತನ ಮಾಡಿದ್ರೂ ಗೊತ್ತಿಲ್ಲ. ಕಳ್ತನ ಆಗಿರೋ ಅಂಗಡಿಯಲ್ಲಿ ಕೂತಿದ್ದ 1/2-3 ಗಂಟೆ ಅಂತೇಳಿ CCTV ಕೂತರು ನೋಡ್ಬಿಟ್ಟು, ನೋಡಿ ಏನು ತಪ್ಪು ಮಾಡಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಏಟು ತಿಂದಿದ್ದಾನೆ. ಏನು ಅವನಿಗೆ ಮೇಲೆ ಹೇಳಬಾರ್ದಂಗೆ ಹೊಡೆದ್ಬಿಟ್ಟಿದ್ದಾರೆ. ಕೆಲವು ಶೂಟ್ ಮಾಡೋಕ್ಕೆ ಹೋಗಿ ಹೊಡ್ಸ್ಕೊಂಬಂದಿದ್ದಾರೆ, ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ. ಯಾಕೆ ಶೂಟ್ ಮಾಡ್ತೀಯ, ಯಾಕೆ ಬರೋಕ್ಕೆ ಕೇಳೋರು, ನಿಂಗೆ ಹೆಂಗೆ ಬಂದೆ ಹಾಗೆ ಅಂತೇಳಿ. ಕೆಲವರು ಏನೋ ನ್ಯಾಯ ಕೇಳೋಕ್ಕೆ ಹೋದಾಗ ಚೆನ್ನಾಗಿ ಇಟ್ಕೊಂಡು ಹೊಡೆದು ಕಳಿಸ್ಬಿಟ್ಟಿದ್ದಾರೆ. ಮನುಷ್ಯ ತಪ್ಪು ಮಾಡಿಲ್ಲ ಅಂದರೂ ಕೂಡ ಕೆಲವರು ನಮಗೆ ದೈಹಿಕವಾಗಿ ಹಿಂಸೆ ಕೊಡ್ತಾರೆ. ಈ ರೀತಿ ಹಿಂಸೆ ಕೊಟ್ಟು ಏನಾಗುತ್ತೆ, ನಮಗೆ ಹಾಸ್ಪಿಟ್ಲಿಗೆ ಹೋಗಬೇಕು, ಅಡ್ಮಿಟ್ ಆಗಬೇಕು, ಖರ್ಚು ಮಾಡಬೇಕು, ಅದು ಗುಣ ಆಗೋವರೆಗೂ. ಕೈ ಕಾಲು ಮುರಿದೋಗಂಗೆ ಹೊಡೆದ್ಬಿಟ್ಟಿರ್ತಾರೆ. ಅವ್ನು ಹೇಳೋಂಗೆ ಇಲ್ಲ ಮೇಲೆಗ, ಅವ್ನ ಲೈಫೇ ಹಾಳಾಗೋಯ್ತು. ಈಗ ನಮ್ಮ ರೇಣುಕಾಸ್ವಾಮಿ ಚಿತ್ರದುರ್ಗ ಹುಡುಗ ಸತ್ತಿದ್ದಾನೆ. ತುಂಬ ಒಂದು ಗುಂಪಲ್ಲಿ ಗ್ಯಾಂಗಲ್ಲೇ ಅವನ ಸಾಯಿಸ್ಬಿಟ್ಟಿದ್ದಾರೆ ಆ ರೇಣುಕಾಸ್ವಾಮಿಯನ್ನು. ಪಾಪ ಅವನಿಗೆ ನಾನು ಆಗಲೇ ಹೇಳಿದೆ, ಅವ್ನು ಯಾವುದಕ್ಕೆ ಸಿನಿಮಾ ಕ್ಷೇತ್ರದ ಕನೆಕ್ಷನ್ನೇ ಇಲ್ಲ. ಅವನಿಗೆ ಹೊಡೆದು ಸಾಯಿಸ್ಬಿಟ್ರು. ಈಗ ಅವ್ನಿಗೆ ಹೊಡೆದು ಸಾಯಿಸಿದಾರಲ್ಲ, ಅದೇ ಥರ ಎಷ್ಟೋ ಜನಕ್ಕೆ ಆಗ್ಬೋದು ಮುಂದೆ. ಒಂದು ಎರಡನೇದು, ಬೇರೆಯವರು ಹೆಂಗೆ ಹೊಡೆದು ಸಾಯಿಸ್ಬೇಕು ಅಂತ ಇವ್ರು ಪಾಠ ಕಲಿಸ್ಕೊಟ್ಟಿದ್ದಾರೆ. ಈಗ ಯಾವ್ಯಾವ ರೀತಿ ಹೊಡೆದಿದ್ದಾರೆ ಅನ್ನೋದನ್ನು ಇನ್ಮೇಲೆ ಒಬ್ಬನ ಸಾಯಿಸ್ಬೇಕಾದ್ರೆ ಕರೆಂಟ್ ಶಾಕ್ ಕೊಟ್ಟು ಸಾಯಿಸ್ಬೋದು, ಹೊಡಿಬೋದು, ಚಪ್ಪಲಿ ಹೊಡಿಬೋದು, ದೊಣ್ಣೆಲಿ ಹೊಡಿಬೋದು, ಕೋಲಲ್ಲಿ ಹೊಡಿಬೋದು, ಯಾವ ರೂಪದಲ್ಲಾದ್ರೂ ಹೊಡಿಬೋದು. ಹೆಂಗೆ ಸಾಯಿಸ್ಬೇಕು ಅನ್ನೋದನ್ನು ನಮಗೊಂದು ಎಕ್ಸಾಂಪಲ್, ಒಂದು ಟ್ರೈನಿಂಗ್ ಕೊಟ್ಟಂಗೆ ಆಗಿಬಿಟ್ಟಿದೆ ಇವತ್ತಿನ ದಿವಸ. ಅದಕ್ಕೆ ಯಾಕೆ ನಮಗೆ ಬೇರೆಯವರು ಹೊಡಿತಾರೆ ಇಲ್ಲದ ಸಲ್ಲದ ಆರೋಪ ಹೊರಿಸಿ. ನೋಡಿ, ಅವನು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋ ನವೀನ್ ನೋಡಲೊಬ್ಬ ಪಾಪ ಮಾರವಾಡಿ ಅವ್ರ ಅಂಗಡಿಗೆ ಯಾವರೊಬ್ಬ ಕಳ್ಳ ಯಾರೋ ಕದ್ದಿರೋ ಮಾಲನ್ನ ತೊಗೊಂಬಂದು ಆ ಮಾರವಾಡಿ ಅಂಗಡಿ ಕೊಟ್ಬಿಟ್ಟಿರೋ. 1-2 ಲಕ್ಷ ದುಡ್ಡು ಕೊಟ್ಟ. ಕದ್ದಿರೋ ಮಾಲ್ ತೊಗೊಂಡು 2 ಲಕ್ಷ ದುಡ್ಡು ಕೊಟ್ಟ, ತೊಗೊಂಡೋದ ಕಳ್ಳ. ಬಟ್ ಕಳ್ಳ ಸಿಕ್ಕಾಕೊಂಬಿಟ್ಟ. CCTVನಲ್ಲಿ ಯಾವಾಗಲೂ ಒಂದು ಸಲ ಕದ್ದಿದ್ದ ಜಾಗದ ಯಾರ ಮನೆ ಕದ್ದಿದ್ನೋ ಅವ್ನು ಸಿಕ್ತ. ಅವನು ಕರ್ಕೊಂಬಂದು ಪೊಲೀಸರು, ಎಲ್ಲಿ ಕದ್ದಿರೋ ಮಾಲ್ ಎಲ್ಲಿ ಕೊಟ್ಟಿದ್ಯಾ ಅಂತಂದರೆ, ಅವನು ಎಲ್ಲಿ ಮಾರ್ಬಿಟ್ಟು 2 ಲಕ್ಷ ತೊಗೊಂಡಿದ್ದಾನೆ ಅವ್ನು ತೋರಿಸಿಲ್ಲ, ಅದು ಪಕ್ಕದ ಅಂಗಡಿ ತೋರಿಸ್ಬಿಡ್ತಾನೆ. ಆ ಪಕ್ಕದ ಅಂಗಡಿಗೆ ಹೋಗ್ತಾರೆ ಪೊಲೀಸು, ಏನಯ್ಯ ಇವನು ತಿಂಗಳು ಒಡಬೇಲೆ ಕದ್ದಿದ್ದ, ಅದೆಲ್ಲ ತಂದು ನಿನ್ನ ಹತ್ರ ಮಾರಿದ್ದಾನಂತೆ. ನಾನು ನೋಡಿಲ್ಲ ಸರ್, ಅವನು ಒಡಬೇನಂತ ತಂದಿಲ್ಲ, ಅವ್ನು ಯಾರು ನಂಗೆ ಗೊತ್ತೇ ಇಲ್ಲ, ಅವ್ನು ಒಡಬೆ ನಾನು ತಗೊಂಡೇ ಇಲ್ಲ ಅಂತ ಸುಳ್ಳು ಹೇಳ್ತೀವಿ. ಅವನೇ ಕರ್ಕೊಂಬಂದು ತೋರಿಸ್ತಾನೆ, ಈ ಅಂಗಡಿಗೆ ಮಾರಿದೆ. ಅವ್ನು ಮಾಡಿರೋದು ಪಕ್ಕದ ಅಂಗಡಿಗೆ ತೋರಿಸ್ತಾ ಇದ್ದೀವಿ ಅಂಗಡಿಗೆ. ಸರಿ, ಪೊಲೀಸರು ಎಳ್ಕೊಂಡ್ರ ಅವನ್ನ, ಯಾರನ್ನ, ಪಕ್ಕದ ಅಂಗಡಿಯವನ್ನ ಬಾಯ್ಲಿ ಅಂತೇಳಿ ಚೆನ್ನಾಗಿ ಇಟ್ಕೊಂಡು ಹೊಡೆದಿದ್ದಾರೆ. ಅವನು ಎಷ್ಟೇ ಹೊಡೆದ್ರು ಕೂಡ, ನಾನು ಅವ್ನು ಕದ್ದು ಮಾಲು ತೊಗೊಂಡಿಲ್ಲ, ಅವ್ನು ಕದ್ದು ನಾನು ತಂದು ಕೊಟ್ಟಿಲ್ಲ, ನಾನು ತೊಗೊಂಡು ಇಲ್ಲ, ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಕೊನೆಯಲ್ಲಿ ಆಮೇಲೆ ಗೊತ್ತಾಯಿತು ಇವನಿಗೆಲ್ಲ ಪಕ್ಕದ ಅಂಗಡಿ ಕೊಟ್ಟಿದ್ದಾನೆ ಅಂತ. ಅವನೇ ಕಳ್ಳ ಬಾಯಿ ಬಿಡ್ತಾನೆ. ಆ ರೀತಿ ಸ್ವಲ್ಪ ಪಾಪ ತೊಗೊಂಡೇ ಇಲ್ಲ, ಒಡಬೇನೆ ಕದ್ದು ಮಾಲೇ ತೊಗೊಂಡಿಲ್ಲ ಅವನು. ಸುಮಾರು 3 ದಿನ ಕಸ್ಟಡಿ ಇಟ್ಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ ಅವನಿಗೆ. ಏನೂ ತಪ್ಪಿಲ್ಲ, ಏನೂ ಕದ್ದಿಲ್ಲ, ಕದ್ದು ಮಾಲು ಪರ್ಚೇಸೇ ಮಾಡಿಲ್ಲ, ತಿಂದ. ಈ ಥರದ್ದು ಭಾಳಷ್ಟು ಜನ ಇವೆ ಜೀವನದಲ್ಲಿ. ಯಾರು ಹೆಂಗೆ ಇವತ್ತಿಲ್ಲ ನಾಳೆ ಆಗ್ಬೋದು, ಸುಮ್ಮನೆ ಯಾರೋ ಒಂದು ಹೆಸ್ರಿಗೆ ಹೋಗಿ ನಾವು ಜೈಲಿಗೆ ಹೋಗಬೇಕು, ಹೊಡೆಸ್ಕೋಬೇಕು, ಬಯಸ್ಕೋಬೇಕು. ಈ ರೀತಿ ಯಾವ ಜಾತಕದಲ್ಲಿ
ಗುರು ದೋಷ ಇರ್ತದೋ ಅಂಥವ್ರಿಗೆ ಈ ಥರ ಸಿಚುವೇಶನ್ ಸಿಕ್ಕಾಗೊಳ್ತಿ ನೆಕ್ಸ್ಟ್ ಬರ್ತಲ್ಲಿ. ಸುಮ್ಮನೆ ಬಂದು ಸಾಯಿಸ್ತಾರೆ, ಸುಮ್ಮನೆ ಬಂದು ಹೊಡಿತಾರೆ, ಸುಮ್ಮನೆ ಬಂದು ನಮಗೆ ಜೈಲಿಗೆ ಹೇಳ್ಕೊಂಡು ಹೋಗೋದು, ಸುಮ್ಮನೆ ಬಂದು ಪೊಲೀಸ್ ಸ್ಟೇಷನ್ಗೆ ಹಾಕ್ಕೊಡೋದು. ಆಮೇಲೆ ಸಾರಿ ನೀವಲ್ವಂತೆ ಅಂತೇಳಿ ಹೊಡೆದು ಬಡ್ದು ಚೆನ್ನಾಗಿ ಬೆಂಡೆತ್ತದ ಮೇಲೆ ಅವನು ಬಿಟ್ಬಿಡ್ತಾರೆ. ಅಲ್ಲಿವರೆಗೂ ಆ ಟೈಮ್ ಇದೆಯಲ್ಲ, ಆ ಟೈಮ್ ಏನಕ್ಕೆ ಅಂದರೆ ಗುರು ಶಾಪದ ದೋಷ, ಗುರು ಶಾಪ. ನಾನು ಆಗಾಗ ಹೇಳ್ತಾ ಇರ್ತೀನಿ, ತಂದೆ ಸರಿ ಇಲ್ಲ, ತಾಯಿ ಸರಿ ಇಲ್ಲ, ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಸರಿ ಇಲ್ಲ, ಇವ್ರು ಯಾರೂ ಸರಿ ಇಲ್ಲ ಅಂದರೆ ಗುರು ಒಬ್ಬ ಸರಿಯಾಗಿರೋ ಗುರು ಸಿಕ್ಕರೆ ಸಾಕಂತೆ ಆ ಎಲ್ಲನೂ ಚೇಂಜ್ ಮಾಡಿ ಎಲ್ಲರಿಂದ ಸಿಗೋ ಸುಖನ ಗುರು ಕೊಡ್ತಾರಂತೆ. ಇಲ್ಲಿ ನಾನೇನು ತಪ್ಪು ಮಾಡಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಏಟು ತಿಂದೆ, ನಾನೇನು ತಪ್ಪು ಮಾಡಿಲ್ಲ, ಜೈಲಿಗೆ ಹೋದೆ, ನಾನೇನು ತಪ್ಪು ಮಾಡಿ ನಾನು ರಸ್ತೆಲಿ ಹೋಗ್ತಿದ್ದೆ ಹಿಡ್ಕೊಂಬಂದು ಹೊಡೆದ್ರು, ನಾನು ಬಡ್ಡಿ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ, ಅಸಲು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ, ಅಸಲು ಕೊಡ್ತೀನಿ ಬಡ್ಡಿ ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದೆ, ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ರು. ಕಾಲೇಜ್ಗೆ ಹೋಗ್ತಿದ್ದೆ ಯಾವನ ಬಂದು ಹೊಡೆದ್ಬಿಟ್ಟ. ಸುಮ್ಮನೆ ಹೋಗ್ತಿದ್ದಂತೆ ಕಾಲೇಜ್ಗೆ ಒಂದು ಸ್ಟೂಡೆಂಟು ರಸ್ತೆಯಲ್ಲಿ ಮಳೆ ನೀರು ಬಂದಿತ್ತು, ಹಳ್ಳದಲ್ಲಿ ನೀರು ನಿಂತು, ಟೂ ವೀಲರ್ನು ಫಾಸ್ಟಾಗಿ ಹೋಗಿದ್ದಾನೆ. ಫಾಸ್ಟಾಗಿ ಹೋದಾಗ ನೀರು ಹಾರಿದೆ, ಆ ಕಾಲೇಜ್ಗೆ ಹೋಗೋ ಹುಡುಗಿನ ನೀರೆಲ್ಲ ಹಾರ್ತು, ಬಟ್ಟೆ ಎಲ್ಲ ಕೊಳೆ ಆಗೋದು. ಸರಿಯಾಗಿ ಹೋಗೋಕ್ಕಾಗಲ್ವೇನೋ, ಯಾಕೆ ಈಗ ನೀರು ಹಾರಿಸ್ಬಿಟ್ಟೆ ನನ್ನ ಮೇಲೆಲ್ಲ, ಈಗ ಕಾಲೇಜ್ಗೆ ಹೋಗಬೇಕು ಅಂತ ಒಂಚೂರು ಏನೋ ಅಂದಿದ್ದಕ್ಕೆ ನೀನು ಯಾವನೋ, ನೀನು ಯಾರು ನಂಗೆ ಕೇಳೋಕ್ಕೆ ಅಂತೇಳಿ ಸುಮ್ಮನೆ ಮಾತಿಗೆ ಆ ಹುಡುಗ ಬೈಕಿಂದ ಹಿಡಿದು ಆ ಕಾಲೇಜ್ ಸ್ಟೂಡೆಂಟ್ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾನೆ. ನೋಡಿ, ನೀರು ಹಾರಿಸ್ಬಿಟ್ಟು ಅವನೇ ಹೊಡೆದಿದ್ದಾನೆ ಪಾಪ ಆ ಹುಡುಗನಿಗೆ. ಆ ಹುಡುಗನಿಗೆ ಏನು ದೋಷ? ರಸ್ತೆಯಲ್ಲಿ ನಡ್ಕೊಂಡು ಹೋಗುತ್ತಪ್ಪ, ನೀರು ಹಾರಿಸ್ಬಿಟ್ಟಲ್ಲಪ್ಪ ಅಂತ ಹೇಳುತ್ತಪ್ಪ. ಆ ನೆಲಮಂಗಲ ಟೋಲ್ ಹತ್ರ ಒಬ್ಬ ಓವರ್ಟೇಕ್ ತೊಗೊಂಬಿಟ್ಟ ಅಂಥೇಳಿ ಕೋಪ ಬಂದುಬಿಡ್ತು. ಯಾರೋ ಪುಂಡ್ರು 4-5 ಹುಡುಗರು ಕಾರಲ್ಲಿ ಹೋಗ್ತಿದ್ದಾರೆ, ಯಾರೋ ಪಾಪ ಒಂದು ಗಂಡ ಹೆಂಡ್ತಿ ಹೋಗ್ತಾ ಇದ್ದಾರೆ ಕಾರಲ್ಲಿ. ಓವರ್ಟೇಕ್ ಆರನ್ ಮಾಡಿದ್ರೆ ಓವರ್ಟೇಕ್ ತೊಗೊಂಬಿಟ್ನಲ್ಲ ಅಂಥೇಳಿ ಆ ಕಾರ್ ಹಿಂದೆ ಬರ್ತಿದ್ದು ಹುಡುಗರು ಮುಂದೆ ಹೋಗಿ ಕಾರ್ನ ಅಡ್ಡ ಹಾಕ್ಬಿಟ್ಟು, ಏನು ರೀ ನಮ್ಗೆ ಓವರ್ಟೇಕ್ ಮಾಡ್ತೀರೇನ್ರಿ, ನಮ್ಗೆ ಟಚ್ ಮಾಡ್ತೀರೇನ್ರಿ ಗಾಡಿ ಅಂತ 4 ಜನ ಹುಡುಗರು ಕೆಳಗಿಳಿದ್ಬಿಟ್ಟು ಆ ಪಾಪ ಫ್ಯಾಮಿಲಿ ಕಾಲಕ್ಕೆ ಕೂತಿದ್ದಾರೆ. ಅವನ ಗಂಡನ ಹೊರಗೆ ತೆಗೆದು ಬೈದು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ. ಆಮೇಲೆ ರಸ್ತೆ ಹೋಗೋರೆಲ್ಲ ಬಂದು ಸಮಾಧಾನ ಮಾಡಿದ್ದಾರೆ. ಅವ್ನು ಶರ್ಟೆಲ್ಲ ಕಿತ್ಬಿಟ್ಟಿದ್ದಾರೆ ಪಾಪ. ಓವರ್ಟೇಕ್ ತಗೊಂಡಿದ್ದೆ ತಪ್ಪಾಯ್ತು ಇವ್ರಿಗೆ. ಏನು ದೊಡ್ಡ ಮಹಾರಾಜರ ಇವರು? ಈಗ ಏನೂ ತಪ್ಪಿಲ್ಲ, ಸುಮ್ಮನೆ ಹೊಡಿತಿರ್ತಾರೆ. ಸುಮ್ಮನೆ ಹೊಡೆಯೋದು, ಏನೂ ತಪ್ಪು ಮಾಡಿಲ್ಲ, ಸುಮ್ಮನೆ ಹೊಡಿತಾ ದೊಣ್ಣೆ ಮಚ್ಚು ಲಾಂಗು, ಏನೂ ತಪ್ಪು ಮಾಡಿಲ್ಲ, ಆ್ಯಸಿಡ್ ಹಾಕ್ಬಿಡ್ತಾರೆ, ಪಟ್ಟಂತ ಆ್ಯಸಿಡ್ ಹಾಕಿ ಹೋಗ್ಬಿಡೋದು. ಇದಕ್ಕೆಲ್ಲ ಕಾರಣ ಅದು ಗುರುಶಾಪ. ಯಾರಿಗೆ ಗುರುಶಾಪ ಇದೆಯೋ ಅನ್ಯರಿಂದ ದೇಹದಂಡನೆ ಅಂತ ಬಂತು. ಅನ್ಯರಿಂದ ಕೊಲೆ. ರೇಣುಕಸ್ವಾಮಿ ಸತ್ತಿರೋದು ಆ ಥರನೂ ಇರ್ಬೋದು, ಜಾತಕ ನೋಡೋದು ಗೊತ್ತಾಗುತ್ತೆ. ಯಾರೋ ಅನ್ಯರಿಂದ, ವಂಶಸ್ಥರಲ್ಲ, ಕುಟುಂಬದವರಲ್ಲ, ಅಪ್ಪನ ಕಡೆ ಸಂಬಂಧವರಲ್ಲ, ಅಮ್ಮನ ಕಡೆ ಸಂಬಂಧವರಲ್ಲ, ಅವನು ಸಿನಿಮಾ ಕ್ಷೇತ್ರಕ್ಕೆ ರಿಲೇಟಿವ್ ಇಲ್ಲ, ಯಾವುದೇ ರೀತಿ ಕನೆಕ್ಟಿವಿಟಿ ಇಲ್ಲ ಸಿನಿಮಾ ಕ್ಷೇತ್ರದಲ್ಲೇ ಆಗಲಿ, ಅಂಥವನು ಸಿನಿಮಾದವರು ಸಾಯಿಸಿದ್ದಾರೆ ಅಂದರೆ ಗುರುಶಾಪ. ಆದ್ದರಿಂದ ನಾವು ಸಾಯಬೇಕಾದ್ರೂ ಕೂಡ ನಮ್ಮ ಸ್ವತಂತ್ರವಾಗಿ ಸ್ವ ಇಚ್ಛೆಯಿಂದ ನಾವು ನೆಮ್ಮಿಂದ ಸಾಯಬೇಕು ಅಂತಂದರೆ ನಮ್ಮ ಜಾತಕದಲ್ಲಿ ಗುರುಶಾಪ ಇರಬಾರ್ದು. ನಮ್ಮ ಜಾತಕದಲ್ಲಿ ಗುರುಶಾಪ ಇರಬಾರ್ದು. ಈ ಗುರುಶಾಪ ಏನಾಗತ್ತೆ? ಕ್ರೂರ ಮರಣ, ಅಘೋರ ಮರಣ, ವಿಕೃತ ಮರಣ, ಈ ರೀತಿ ನಮ್ಮ ಜಾತಿಯಲ್ಲಿ ಕೆಲವು ಗುರುಶಾಪ ಗುರುದ್ರೋಹದ ಸಿಂಪ್ಟಮ್ಸ್ ಇದ್ದರೆ ಈ ರೀತಿ ಆಗುತ್ತೆ. ಅದಕ್ಕೆ ಗುರುನಿಂದನ ಮಹಾಪಾಪ. ಗುರುವಿನ ದೃಷ್ಟಿ ಕರೆಕ್ಟಾಗಿದ್ದರೆ ಎಂಥ ನಾಯಿ ಕೂಡ ರಾಜ ಆಗಿಬಿಡುತ್ತೆ. ಗುರು ವಕ್ರನಾದಾಗ, ಗುರು ಅಸ್ತನಾದಾಗ ಭಾಳಷ್ಟು ಕೊಲೆ, ಅವಮಾನ, ಅಪಮಾನ, ನಿಂದನೆ ಎಲ್ಲ ಬರ್ತದೆ. ಯಾರು ಗೊತ್ತು ನಮಗೆ ಯಾವನು ಹೊಡೆದು ಬಿಡ್ತಾನೋ, ಸಾಯಿಸ್ತೇ ಇರ್ಬೋದು, ಬಟ್ ಪೆಟ್ಟು ಹೊಡ್ತಾ ಡ್ಯಾಮೇಜ್ ಮಾಡಿಬಿಡ್ತಾರೆ. ಸ್ಟಿಚ್ ಹಾಕೋ ಥರ, ಆಪ್ರೇಷನ್ ಮಾಡೋ ಥರ ಹೊಡೆದಿರ್ತಾರೆ. ಅಡ್ಮಿಟ್ಟಾಗಿ ಕ್ಯೂರ್ ಮಾಡ್ಕೋಬೇಕು ಆ ಲೆವೆಲ್ಗೆ ಹೊಡೆದಿರ್ತಾರೆ. ಯಾರೂ ನಮಗೆ ಬಡಿದು ಮಾಡಬಾರ್ದು ಜೀವನದಲ್ಲಿ ಬದುಕಿರೋವರೆಗೂ. ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ, ಹಾಸಿಗೆಯಿಂದ ಎದ್ದ ತಕ್ಷಣ ನಾನು ಹೇಳೋ ಮಂತ್ರವನ್ನು ಜಪ ಮಾಡಬೇಕು. ಏನಂತ? ಹಾಸಿಗೆ ಮೇಲೆ ಮಲಗಿರ್ತೀರಿ, ಎದ್ದೋಳಿ, ಓಂ ಶ್ಲೀಂ ಪಶು ಹುಂ ಫಟ್, ಓಂ ಶ್ಲೀಂ ಪಶು ಉಂ ಫಟ್ ಅಂತ ಒಂದು 15 ನಿಮಿಷ ಹಾಸಿಗೆ ಮೇಲೆ 10 ನಿಮಿಷ ಕೂತ್ಕೊಂಡು ಜಪ ಮಾಡಬೇಕು. ಇದು ಮಂತ್ರ. ಮನೆ ಬಿಟ್ಟು ಹೋಗುವಾಗ, ಮನೆಯಿಂದ ಹೊರಗಡೆ ಹೋಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಮಂತ್ರ ಜಪ ಮಾಡಿದ್ರೆ ಮನೆ ಒಳಗೆ ಬಂದು ಯಾರೂ ಹೊಡೆಯಲ್ಲ ನಮಗೆ. ಮನೆ ಬಿಟ್ಟು ಹೋದಾಗ ರಸ್ತೆಯಲ್ಲಿ ಯಾವನೋ ಹೊಡೆದು ಬಿಡೋದು,
ನೀರು ಹಾರಿಸ್ಬಿಟ್ಟ, ಓವರ್ಟೇಕ್ ಮಾಡಿಬಿಟ್ಟ, ಏನೋ ಉಗಿದ್ಬಿಟ್ಟ ಅಂತೇಳಿ ಸಣ್ಣ ಪುಟ್ಟ ನೆನಪಿಗೆ ಇಟ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾರೆ. ಮನೆ ಬಿಟ್ಟು ಹೊರಗೆ ಹೋಗೋಕ್ಕೆ ಮುಂಚೆ ಮನೆ ಮುಂದೆ ಬಾಗಿಲಲ್ಲಿ ಹೊಸಲು ದಾಟಿಬಿಟ್ಟು ಈ ಮಂತ್ರನ ಹೇಳಬೇಕು. ಏನು ಬಿಳಿ ಸಾಸಿವೆ ಕೈಲಿಟ್ಕೋಬೇಕು, ಬಿಳಿ ಸಾಸಿವೆ. ಓಂ ಶ್ಲೀಂ ಪಶು ಹುಂ ಫಟ್, ಓಂ ಶ್ಲೀಂ ಪಶು ಹುಂ ಫಟ್, ಓಂ ಶ್ಲೀಂ ಹುಂ ಪಟು, ಓಂ ಶ್ಲೀಂ ಹುಂ. ಓಂ ಶ್ಲೀಂ ಪಶು ಅಂತಂದರೆ ಮನುಷ್ಯ ಆಗಿರ್ಬೋದು, ಯಾವುದೇ ಜೀವಜಂತುಗಳಾಗಿರ್ಬೋದು. ಓಂ ಶ್ಲೀಂ ಪಶು ಹುಂ ಫಟ್, ಓಂ ಶ್ಲೀಂ ಪಶು ಹುಂ ಫಟ್, ಓಂ ಶ್ಲೀಂ ಪಶು ಹುಂ ಫಟ್, ಓಂ ಶ್ಲೀಂ ಪಶು ಹುಂ ಫಟ್ ಅಂತ ಬಾಗಿಲು ಹೊರಗಡೆ ನಿಂತ್ಕೊಂಡು 10 ನಿಮಿಷ ಹೇಳ್ಬಿಟ್ಟು ನೀವು ಹೋಗೋ ದಿಕ್ಕಡೆಗೆ ಎರ್ಚ್ಬಿಡ್ಬೇಕು. ಆ ಬಿಳಿ ಸಾಸಿವೆ ಎರ್ಚ್ಬಿಟ್ಟು ಹೋದರೆ ನಿಮ್ಗೆ ರಸ್ತೆಯಲ್ಲಿ ಯಾರೂ ಇಳಿಸಿ ಹೊಡೆಯಲ್ಲ, ಯಾರೂ ನಿಮ್ಗೆ ತೊಂದರೆ ಕೊಡೋಲ್ಲ. ಇದು ಪಾಶುಪತಾಸ್ತ್ರದ ಒಂದು ವಿಶೇಷವಾದ ಮಂತ್ರ ಅಂತ ಹೇಳ್ತಾರೆ ಇದಕ್ಕೆ. ಓಂ ಶ್ಲೀಂ ಪಶು ಹುಂ ಫಟ್, ಓಂ ಶ್ಲೀಂ ಪಶು ಹುಂ ಫಟ್, ಓಂ ಶ್ಲೀಂ ಪಶು ಹುಂ ಫಟ್ ಅಂತ ಈ ಗಲಭೆ ಸ್ಟ್ರೈಕ್ ನಡೆಯುವಾಗ, ಗುಂಪುಗಳಲ್ಲಿ ಘರ್ಷಣೆ ಆಗುವಾಗ ಈ ಮಂತ್ರ ಹೇಳಿದ್ರೆ ನೀವು ಸೇಫಾಗಿ ಮನೆಗೆ ಬಂದುಬಿಡ್ತೀರ. ಇದನ್ನು ಹೇಳಬೇಕು. ಗುರು ಶಾಪಕ್ಕೆ ಇದೊಂದು ವಿಶೇಷವಾದ ಮಂತ್ರ. ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೀನಿ, ಗುರುಗೆ ಬೈದಿದ್ರೆ ಮೂಗನಾಗ್ತಾನೆ, ಗುರುಗೆ ದಿಟ್ಟಿಸಿ ಹೇಳೋ ಅಂತಂದಿದ್ರೆ ಕುರುಡನಾಗ್ಬಿಡ್ತಾನೆ. ಗುರುವಿನ ಬಗ್ಗೆ ಅಲ್ಪ ಪ್ರಚಾರದ ಮಾತುಗಳನ್ನ ಕೇಳ್ತಾ ಇದ್ದರೆ, ಖುಷಿಪಟ್ಟು ಕೇಳ್ತಾ ಇರೋ ಅವ್ನು ಕಿವುಡನಾಗ್ತಾನೆ. ಕೈಯಲ್ಲೋ ಕಾಲಲ್ಲೋ ಹೊಡೆದಿದ್ರೆ ಕುಂಟನಾಗ್ಬಿಡ್ತಾನೆ. ಅಂಗವಿಕಲತೆ ಬರುತ್ತೆ ಗುರುಶಾಪ ಇದ್ದಾಗ. ಮದುವೆ ಆಗಲ್ಲ ಎಷ್ಟೋ ಜನಕ್ಕೆ, ಮದುವೆ ಆದರೂ ಮಕ್ಕಳಾಗ್ತಿಲ್ಲ, ಓದೋದಲ್ಲಿ ಫೇಲು, ಉದ್ಯೋಗದಲ್ಲಿ ರಾಜೀನಾಮೆ ಕೊಡ್ತಾ ರಿಸೈನ್ ಮಾಡಿ ಬರ್ತಿರ್ತಾರೆ, ವ್ಯವಹಾರ ಉದ್ಯೋಗದಲ್ಲಿ ಎಲ್ಲದರಲ್ಲೂ ನಷ್ಟ. ಈ ರೀತಿ ಅಗೌರವ, ಸ್ಥಾನಮಾನಕ್ಕೆ ಧಕ್ಕೆ, ಇದು ಗುರುಬಲ ಇಲ್ದಾಗ ಈ ರೀತಿ ಆಗಿಬಿಡ್ತದೆ, ಭಿಕ್ಷುಕ ಥರ ಆಗಿಬಿಡ್ತಾರೆ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಈ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಭಾಳಷ್ಟು ಜನ ಕೇಳ್ತಾಯಿದ್ರು. www.lakshmisrinivas.in ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇದಕ್ಕೆ ಲಾಗಿನ್ ಆದಮೇಲೆ ನೀವೇ ಡೇ ಟು ಟೈಮ್ ಫಿಕ್ಸ್ ಮಾಡ್ಕೋಬೋದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ಅನ್ಯರಿಂದ ದೇಹ ದಂಡನೆ, ದೇಹ ಆಘಾತ ಅನ್ನೋ ವಿಚಾರದಲ್ಲಿ ಒಂದು ವಿಶೇಷವಾದ ಪಾಶುಪತಾಸ್ತ್ರದ ಮಂತ್ರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಂತ್ರನ ಪ್ರತಿನಿತ್ಯ ಜಪ ಮಾಡಿ ಹೊರಗೆ ಹೋದಾಗ, ಒಳಗಿದ್ದಾಗಲೂ ಬಂದು ಮನೆ ಜನ ಹೊಡೆದ್ಬಿಡ್ಬೋದು, ಭಾಳ ಕಷ್ಟ ಆಗುತ್ತೆ. ಒಬ್ಬ ಕಳ್ತನ ಮಾಡ್ಕೊಂಡು ಹೋಗುವಾಗ ಚೆನ್ನಾಗಿ ಹೊಡೆದ್ಬಿಟ್ಟು ಹೊಟ್ಟೋಗಿದ್ದಾನೆ, ಐಸಿನಲ್ಲಿ ಅಡ್ಮಿಟ್ ಆಗೋಂಗೆ ಹೊಡೆದೋಗಿದ್ದಾನೆ, ಮನೆಯೆಲ್ಲ ಎತ್ಕೊಂಡು ಹೊಡೆದ್ಬಿಟ್ಟು ಹೋಗಿದ್ದಾನೆ ಮನೆ ಓನರ್ಗೆ. ಈ ಥರ ನಡೀತದೆ. ಅದನ್ನೆಲ್ಲ ತಪ್ಪಿಸ್ಕೋಬೇಕಂದ್ರೆ ಇದು ಮಾಡಬೇಕು ಅಂತ ಹೇಳ್ತಾ, ಇದೇ ರೀತಿ ನಾಳಿನ ಸಂಚಿಕೆನ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.